ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಡಿಸ್ಕ್ರಿಪ್ಷನ್ ಬಾಕ್ಸ್ ಹೆಂಗೆ ಓಪನ್ ಮಾಡೋದು, ಅಲ್ಲಿ ಟ್ರಯಾಂಗಲ್ ಶೇಪ್ ಬಟನ್ ಇದೆ, ಟಚ್ ಮಾಡಿ ಸಂಪೂರ್ಣ ವಿವರಣೆ, ಸಮಯ ಇತ್ಯಾದಿ ಫೋನ್ ನಂಬರ್ಗಳು ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ತಲೆಯಲ್ಲಿ ಆಗುವಂತಹ ಒಟ್ಟು ವಿಪರೀತ ತೊಂದರೆ. ಕೆಲವರಿಗೆ ತಲೆಯಲ್ಲಿ ಕೆರೆದಂಗೆ ಪೌಡ್ರ್ ಉದುರ್ತದೆ, ಕಣ್ಣುಗಳ ಮೇಲೆ ಕುತ್ಕೊಂಡ್ಬಿಟ್ಟು ಕಣ್ಣು ಇನ್ಫೆಕ್ಷನ್ ಆಗ್ಬಿಟ್ಟು ಕಡ್ತಾ ಬರ್ತದೆ, ಆ ಪುಡಿ ಹಣೆಗೆ ಮೇಲೆ ಬಿದ್ದುಬಿಟ್ಟು ಹಣೆ ಮೇಲೆಲ್ಲ ಗುಳ್ಳೆಗಳು, ಆ ತಲೆಯಲ್ಲಿರೋಂತಹ ಒಟ್ಟು ಭುಜಗಳ ಮೇಲೆ ಬಂದು ಭುಜಗಳ ಮೇಲೆಲ್ಲ ಗುಳ್ಳೆಗಳು, ಬೆನ್ನ ಮೇಲೆಲ್ಲ ಗುಳ್ಳೆಗಳು, ಎದೆ ಮೇಲೆಲ್ಲ ಗುಳ್ಳೆಗಳು. ಆ ಒಂದು ಪುಡಿ ಮೂಯಿಗೆ ಈ ಭಾಗದಲ್ಲಿ ಕೂತ್ಕೊಂಡು ಅಲರ್ಜಿ, ಮೂಗು ಗುಳುಗುಳು ಅಂದಂಗಾಗೋದು, ಸೀನ್ ಬರೋದು, ನೀರಿಳಿಯೋದು. ಆ ಪುಡಿ ಕಿವಿಗಳ ಮೇಲೆ ಎಲ್ಲೆಲ್ಲ ಕೂತ್ಕೊಂಡು ಕಿವಿ ಹಿಂಭಾಗದಲ್ಲೆಲ್ಲ ಕಡ್ತಾ ವಿಚಿತ್ರ. ಕೆಲವರಿಗೆ ಗಡ್ಡ ಬಿಟ್ಟಿರೋರಿಗೆ ಇಲ್ಲೆಲ್ಲ ಕಡ್ತಾ ಕೆರಿತಿರ್ತಾರೆ, ಸುಮ್ಮನೆ ಪರ ಕೆರೆದಂಗೆ ಪುಡಿ. ವೀಕ್ಷಕರೇ, ಈ ಒಟ್ಟು ಅಂಟು ರೋಗ ನೀವು ಕೆರಿತೀರಿ, ಆ ಕೆರೆದು ಪಕ್ಕದ ನೀರು ಸಿಡಿಯುತ್ತದೆ, ಅವನಿಗೂ ಸ್ಟಾರ್ಟ್ ಆಗ್ತದೆ. ನೀವು ಮಲಗಿರ್ತೀರಿ ದಿಂಬು, ಆ ದಿಂಬನ್ನು ನಿಮ್ಮ ಮನೇಲಿ ಯಾರಾದರೂ ಉಪಯೋಗ ಮಾಡಿದ್ರಿ, ಅವ್ರಿಗೂ ಸ್ಟಾರ್ಟ್. ನೀವು ತಲೆ ಒರೆಸ್ಕೊಂಡಿರ್ತೀರಿ, ಆ ಟವಲ್ ಬೇರೆ ಯಾರು ಉಪಯೋಗ ಮಾಡಿದ್ರು, ಅವ್ರಿಗೂ ಸ್ಟಾರ್ಟ್. ಈ ತಲೆ ಒಟ್ಟು ಒಂದು ಏನು ಸಾಮಾನ್ಯ ಏನೋ ಒಂದು ತೊಂದರೆ ಅಂತ ಅಂದ್ಕೊಂಡು ಅಲಕ್ಷ್ಯ ಮಾಡೋದು ಬೇಡ. ಇದು ಅಂಟು ರೋಗ, ಖಂಡಿತವಾಗೂ ಮನೆಗಿರೋರಿಗೆ ಎಲ್ರಿಗೂ ಬರ್ತದೆ. ಇದನ್ನು ಅಲಕ್ಷ್ಯ ಮಾಡಿದೆ ಅಂತಂದರೆ ತೀವ್ರ ಸ್ವರೂಪವನ್ನು ತಾಳಿ ಹಲವಾರು ಚರ್ಮ ರೋಗಗಳಿಗೆ ಈಡು ಮಾಡ್ತದೆ. ತಲೆಯ ಕೂದಲು ಬಿದ್ದು ಹೋಗ್ತದೆ, ಕಣ್ಣಿನ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ, ಮೂಗಿನ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ, ಚರ್ಮದ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ, ಮುಖದ ಮೇಲೆಲ್ಲ ಪಿಂಪಲ್ಸ್ ಆಗ್ತವೆ. ಹಾಗಾಗಿ ಇದು ಚಿಕ್ಕದಾಗಿ ಆರಂಭ ಆದರೂ ಕೂಡ ಬಹಳ ಹೆಮ್ಮರವಾಗಿ ಬೆಳೆಯುವಂತಹ ಸಾಧ್ಯತೆ. ಹಾಗಾಗಿ ಚಿಕ್ಕದಾಗಿ ಸ್ಟಾರ್ಟ್ ಆದ ತಕ್ಷಣ ಚುಟ್ಟಾಕ್ಬಿಡ್ರಿ, ಮುರಿದಾಕ್ಬಿಡ್ರಿ, ನಾಶ ಮಾಡಿಬಿಡ್ರಿ. ಇದು ಮುಂದೆ ಹೆಮ್ಮರವಾಗಿ ಬೆಳಿಲಿಕ್ಕೆ ಬಿಡಬೇಡ್ರಿ. ಮನೆ ಮಂದಿಯನ್ನೆಲ್ಲ ಆಕ್ರಮಣ ಮಾಡಿಬಿಡ್ತದೆ ಇದು, ಚಿಕ್ಕದಾಗಿದ್ರೂ ಕೂಡ. ಸೊ ಈ ಒಂದು ಡ್ಯಾಂಡ್ರಫಿಗೆ ಕಾರಣ ಏನು ಗೊತ್ತಾ ವೀಕ್ಷಕರೇ? ದೇಹದ ಉಷ್ಣಾಂಶತೆ ಜಾಸ್ತಿ ಆಗೋಂಥದ್ದು, ದೇಹದಲ್ಲಿ ವಾತ ಪ್ರಕೋಪ ಜಾಸ್ತಿ ಆಗೋಂಥದ್ದು. ಪಿತ್ತ ಮತ್ತು ವಾತ ಎರಡೂ ವೃದ್ಧಿ ಆಗೋದ್ರಿಂದ ಈ ಥರ ಆಗ್ತದೆ. ಪಿತ್ತ ಮತ್ತು ವಾತ ಯಾಕೆ ವೃದ್ಧಿ ಆಗ್ತದೆ? ಪಿತ್ತ ವೃದ್ಧಿ ಆಗೋದು ಪಿತ್ತ ವೃದ್ಧಿಕರ ಆಹಾರ ವಿಹಾರ. ಪಿತ್ತ ವೃದ್ಧಿಕರ ಆಹಾರ ವಿಹಾರಗಳು ಯಾವ್ಯಾವು? ಜಂಕ್ ಫುಡ್ಸು ಇತ್ಯಾದಿ ಮಸಾಲೆ ಪದಾರ್ಥಗಳು, ನಾನ್ ವೆಜ್ಜನ್ನು ಜಾಸ್ತಿ ಉಪಯೋಗ ಮಾಡೋಂಥದ್ದು, ದೇಹದಲ್ಲಿ ಉಷ್ಣಾಂಶತೆಯನ್ನು ಜಾಸ್ತಿ ಮಾಡುವಂತಹ ಆಹಾರಗಳನ್ನು ತಗೊಳ್ಳೋದು. ಮತ್ತೊಂದು ವಾತವನ್ನು ವೃದ್ಧಿ ಮಾಡೋಂಥದ್ದು. ವಾತವನ್ನು ವೃದ್ಧಿ ಮಾಡುವಂತಹ ಆಹಾರಗಳು, ವಿಹಾರಗಳು. ವಾತವನ್ನು ವೃದ್ಧಿ ಮಾಡೋಂಥದ್ದು ಯಾವ್ಯಾವು? ಅತಿಯಾದಂತಹ ವ್ಯಾಯಾಮ, ಅತಿ ವ್ಯವಾಯ, ಅತಿ ಚಿಂತ್ಯ, ಭಯ, ಕ್ರೋಧ, ಕೋಪ, ಮದ, ಮಾತ್ಸರ್ಯಾದಿಗಳನ್ನು ಮನಸ್ಸಿನಲ್ಲಿ ಹುಟ್ಟು ಹಾಕೊಳ್ಳೋದು, ಇನ್ನೊಬ್ಬರು ನೋಡಿ ಅಸಹ್ಯ ಪಡೋದು, ಇನ್ನೊಬ್ಬರು ನೋಡಿ ಭಯ ಬೀಳೋದು, ಇನ್ನೊಬ್ಬರು ನೋಡಿ ಗಾಬರಿ ಆಗೋದು. ಇದು ಈ ಮಾನಸಿಕ ತೊಳಲಾಟಗಳಿದೆಯಲ್ಲ, ಇದು ದೇಹದಲ್ಲಿ ವಾತವನ್ನು ವೃದ್ಧಿ ಮಾಡ್ತದೆ. ವಾತ ವೃದ್ಧಿ ಮಾಡಿದಾಗ ದೇಹದಲ್ಲಿರುವಂಥ ವಾತದ ಲಕ್ಷಣ ಏನು? ರೂಕ್ಷತೆಯನ್ನು ಉಂಟು ಮಾಡೋದು. ಗಾಳಿ ಇತ್ತು ಅಂತಂದರೆ, ಈಗ ಮೂಡು ಗಾಳಿ ಸೀಸನ್, ಈಗ ಆ್ಯಕ್ಚುಲಿ ಗಾಳಿ ಪೂರ್ವ ದಿಕ್ಕಿನಿಂದ ಬೀಸ್ತದೆ. ಗಾಳಿ ಜಾಸ್ತಿ ಬೀಸಿದಾಗ ಮುಖದ ಮೇಲೆಲ್ಲ ಬಿರಿ ಬರ್ತದೆ, ನೋಡಿದ್ದೀರಾ? ಹೊಡಿತದೆ, ತುಟಿ ಬಿರಿತದೆ, ಹಿಂಬಡಿ ಹೊಡಿತದೆ, ಚರ್ಮ ರಫ್ ಆಗ್ತದೆ. ಅರ್ಥಾತ್ ವಾತದ ಲಕ್ಷಣ ರೂಕ್ಷತೆಯನ್ನು ಉಂಟು ಮಾಡುವಂಥದ್ದು. ದೇಹದಲ್ಲಿ ಒಣಗಿಸುವಂತಹ ಗುಣ, ರೂಕ್ಷತೆಯನ್ನು ಉಂಟು ಮಾಡುವಂತಹ ಗುಣ. ರೂಕ್ಷತೆ ಉಂಟಾಗ್ತದೆ ಅಂತಂದರೆ ಅಲ್ಲಿ ಏನಾಗ್ತದೆ? ಸ್ನಿಗ್ಧತೆಯ ಕೊರತೆ ಆಗಿರ್ತದೆ. ಸೊ ಯಾವಾಗ ವಾತ ಜಾಸ್ತಿ ಆಗಿರುತ್ತೆ, ಆವಾಗ ದೇಹದಲ್ಲಿ ರೂಕ್ಷತೆ ಜಾಸ್ತಿ ಆಗಿರುತ್ತೆ. ರೂಕ್ಷತೆಯನ್ನು ನೀವು ಕಮ್ಮಿ ಮಾಡಬೇಕು ಅಂತಂದರೆ ಸ್ನಿಗ್ಧ ಇರುವಂತಹ ಆಹಾರ ವಿಹಾರ ವಿಚಾರ. ಸ್ನಿಗ್ಧತೆ ಯಾವುದರಲ್ಲಿದೆ? ಎಣ್ಣೆಯಲ್ಲಿದೆ, ತೈಲದಲ್ಲಿದೆ. ಈ ತೈಲಬದ್ಧ ಅಭ್ಯಂಗವನ್ನು ಮಾಡ್ಕೊಳ್ಳೋದು, ತೈಲವನ್ನು ಆಹಾರದಲ್ಲಿ ಬಳಕೆ ಮಾಡೋದು, ಅಥವಾ ಜಿಡ್ಡಿರುವಂತಹ ಅಂಶಗಳನ್ನು ತಿನ್ನೋದು, ತುಪ್ಪ ಇತ್ಯಾದಿಗಳನ್ನು, ಮೊಸರು, ಮಜ್ಜಿಗೆ, ಹಾಲಿನ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಕೆ ಮಾಡೋವಂಥದ್ದು. ಇದನ್ನು ಮಾಡೋದ್ರಿಂದ ಏನಾಗ್ತದೆ? ವಾತ ಹಾರ ಆಗ್ತದೆ, ವಾತ ಕಮ್ಮಿ ಆಗ್ತದೆ, ದೇಹದಲ್ಲಿ ಸ್ನಿಗ್ಧತೆ ಉಂಟಾಗ್ತದೆ. ದೇಹದಲ್ಲಿ ಸ್ನಿಗ್ಧತೆ ಉಂಟಾಯಿತು ಅರ್ಥಾತ್ ಚರ್ಮದಲ್ಲಿ ಸ್ನಿಗ್ಧತೆ ಉಂಟಾಯಿತು. ಚರ್ಮದಲ್ಲಿ ಸ್ನಿಗ್ಧತೆ ಉಂಟಾಯಿತು, ರೂಕ್ಷತೆ ಇಲ್ಲ. ರೂಕ್ಷತೆ ಇಲ್ಲ, ಅಲ್ಲಿ ಸ್ಕಿನ್ ಪೀಲ್ ಆಗಲ್ಲ, ಅಲ್ಲಿ ಡ್ರೈನೆಸ್ ಇರಲ್ಲ, ಆ ಒಟ್ಟು ಉದುರಲ್ಲ. ಉದುರದೇ ಇದ್ದಾಗ ಕಣ್ಣಿನ ಸಮಸ್ಯೆನೂ ಕ್ಲಿಯರ್, ಹಣೆ ಮೇಲಾಗುವ ಪಿಂಪಲ್ಸ್ನ ಕ್ಲಿಯರ್, ಭುಜದ ಮೇಲೆ ಆಗುವಂತಹ ಗುಳ್ಳೆಗಳು ಕ್ಲಿಯರ್, ಕಿವಿ ಹಿಂದ್ಗಡೆ ಆಗುವಂತಹ ಇನ್ಫೆಕ್ಷನ್ನು ಕ್ಲಿಯರ್, ಮೂಗಿನ ಅಲರ್ಜಿನೂ ಕ್ಲಿಯರ್. ಒಂದು ಬಾಣ ಬಿಟ್ಟರೆ ಎಲ್ಲವೂ ಕ್ಲಿಯರ್ ಆಗಬೇಕು. ಸೊ ಸ್ನಿಗ್ಧತೆ ಇರುವಂತಹ ಆಹಾರವನ್ನು ಈ ಸೀಸನ್ನಲ್ಲಿ, ಅದರಲ್ಲೂ ಮೂಡುಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಈ ಡ್ಯಾಂಡ್ರಫನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ. ಮನೆಮದ್ದು: ಬಿಸಿ ನೀರಿನಲ್ಲಿ ಹುಣಸೆ ಹಣ್ಣನ್ನು, ಹಳೆಯ ಹುಣಸೆ ಹಣ್ಣನ್ನು ನೆನೆಸಿ ಕಿವುಚಿ ಅದರ ರಸವನ್ನು ತಗೊಂಡು
ತಲೆ ಸ್ನಾನಕ್ಕೆ ಹೋಗುವಾಗ ತಲೆಗೆ ಹಚ್ಚಿ ಸ್ಕ್ಯಾಲ್ಪಿಗೆ ಬೆರಳಿನಿಂದ ಮಸಾಜ್ ಮಾಡಿ ಬಿಸಿ ನೀರಿನಿಂದ ಸ್ನಾನ ಮಾಡಿರಿ. ತಣ್ಣೀರಿನಿಂದ ಬೇಡ 3 ಗಾಳಿಯಲ್ಲಿ. ನಂತರ ರಾತ್ರಿ ಮಲಗುವಾಗ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಹಚ್ಚೋದ್ರಿಂದ ದಿನನಿತ್ಯ ಮಾಡೋದ್ರಿಂದ ನೀವು ಡ್ಯಾಂಡ್ರಫ್ನಿಂದ ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಇದನ್ನು ಮಾಡಿಯೂ ಕಡಿಮೆ ಆಗಲಿಲ್ವಾ, ಹತ್ತಿರ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಲೇಬೇಕು. ಅವರು ಇದಕ್ಕೆ ಅಂತಲೇ ಕೆಲವೊಂದು ಔಷಧಿಗಳನ್ನು ತಯಾರು ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ. ಅದರಿಂದ ಶಾಶ್ವತವಾದಂತಹ ಪರಿಹಾರವನ್ನು ಪಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಕೂಡ ಇದ್ರ ಬಗ್ಗೆ ಜ್ಞಾನ ಇರಬೇಕಾದ್ದೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.